ನಮಸ್ಕಾರ ಪ್ರೀತಿಯ ಮಿತ್ರ ವೀಕ್ಷಕರೇ, ನಿಮಗೆ ನಾನಿವತ್ತು ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ, ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದಲ್ಲಿ ಪುಣ್ಯಭೂಮಿ ಶ್ರೀ ಮಾರುತಿ ಪ್ರೌಢಶಾಲೆ ಅನ್ನೋ ಒಂದು ಶಾಲೆ ಇದೆ. ಅಲ್ಲಿ ಏನಪ್ಪ ವಿಶೇಷ ಅಂತ ತಾವು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಗುರುವಾರ ಈ ಒಂದು ಶಾಲೆಗೆ ಬೆಂಗಳೂರಿನ ರಿಲಯನ್ಸ್ ಇಂಡಸ್ಟ್ರಿಯಲ್ ಮಾಲೀಕರಾದಂಥ ಶ್ರೀಯುತ ನಾಗರಾಜ್ ಭಂಡಾರಿರವರು, ಅವರ ಮಗರಾದಂಥ ಸುನಿಲ್ ಭಂಡಾರಿರವರು ಭೇಟಿ ಕೊಟ್ಟಿದ್ದರು. ಯಾಕೆ ಭೇಟಿ ಕೊಟ್ಟಿದ್ದರು ಅಂದರೆ, ಇದು ಒಂದು ಬಡ ಶಾಲೆ, ಬಡ ಮಕ್ಕಳಿರುವಂಥ ಹೆಚ್ಚಾಗಿರುವಂಥ ಒಂದು ಶಾಲೆಗೆ ಅವರು ಯೂನಿಫಾರ್ಮ್ಗಳನ್ನ ವಿತರಣೆ ಮಾಡ್ತೇವೆ, ನಾವೇ ಹೊಲಿಸಿ ಕೊಡ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಶಾಲೆಗೆ ಭೇಟಿ ಕೊಟ್ಟಿದ್ದರು. ಆ ಒಂದು ವಿಷಯವನ್ನು ಈ ಶಾಲೆಯ ಅಧ್ಯಕ್ಷರಾದಂತಹ ಶ್ರೀಯುತ HY ಮಹದೇರವರು ನಮ್ಮ ಮಿತ್ರಕ್ಕೆ ತಿಳಿಸಿದರು. ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಡೆಯುವಂತಹ ಎಲ್ಲ ಚಟುವಟಿಕೆಗಳನ್ನು ಸಹ ಚಿತ್ರೀಕರಣವನ್ನು ಮಾಡಿದ್ದೇನೆ, ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತೊಂದು ವಿಶೇಷತೆ ಅಂದರೆ, ಹುಣಸೂರಿನ ಉದ್ಯಮಿಗಳಾದಂಥ ಶ್ರೀಯುತ ಅಶೋಕ್ ರಾಜಲಿಂಗಯ್ಯನವರು ಇಲ್ಲಿ ಆ ಒಂದು ಮಕ್ಕಳಿಗೆ ಪುಸ್ತಕಗಳನ್ನು, ಪೆನ್ನುಗಳನ್ನು ವಿತರಿಸುವ ಕಾರ್ಯಕ್ರಮವೂ ಸಹ ನಡೆಯಿತು. ಈ ಎಲ್ಲ ಸುಂದರವಾದ ಚಿತ್ರೀಕರಣ ನಿಮ್ಮ ಮುಂದೆ ನಾನು ಕೊಡಲಿಕ್ಕೆ ಹೋಗ್ತಾ ಇದ್ದೇನೆ. ಹುಣಸೂರು ತಾಲೂಕಿನ ತಟ್ಟೆಕೆರೆ ಗ್ರಾಮದ ಪುಣ್ಯಭೂಮಿ ಮಾರುತಿ ಪ್ರೌಢಶಾಲೆಗೆ. ಆತ್ಮೀಯ ಬಂಧುಗಳೇ, ಇವತ್ತು ನಿಜ ಹೇಳಬೇಕು ಅಂದರೆ, ನಮ್ಮ ತಟ್ಟೆಕೆರೆ ಗ್ರಾಮದ ಹೊಸಕೋಟೆ ಗ್ರಾಮದಲ್ಲಿರುವಂತಹ ಶ್ರೀ ಮಾರುತಿ ಪ್ರೌಢಶಾಲೆಗೆ ಇವತ್ತು ಬೆಂಗಳೂರಿನ ಉದ್ಯಮಿಗಳಾದಂತಹ ಶ್ರೀ ನಾಗರಾಜ್ ಭಂಡಾರಿಯವರು ಹಾಗೂ ಸುನಿಲ್ ಕುಮಾರ್ ಭಂಡಾರಿಯವರು ಕೂಡ ಬರೋದಕ್ಕೆ ಕೇಳಿದೆ. ಇವತ್ತು ಬಂದಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಕಾರಣವಾದರೂ ಇಷ್ಟೇ, ಈಗ ಒಂದು 2-3 ತಿಂಗಳ ಹಿಂದೆ ನಾನು ಬೆಂಗಳೂರಿನ ಯಾವುದೋ ಒಂದು ಕಾರ್ಯಕ್ರಮದಲ್ಲೂ ಕೂಡ ಅವರನ್ನು ಭೇಟಿ ಮಾಡಿ ಈ ವಿಚಾರಗಳು, ನಮ್ಮ ಶಾಲೆ ವಿಚಾರಗಳನ್ನು ಕೂಡ ತಿಳಿಸಿದ್ದೆ. ಈ ರೀತಿ ನಾನು ದೇವಸ್ಥಾನದ ಜೊತೆಗೆ ಒಂದು ಶಾಲೆಯಲ್ಲಿ ಕೂಡ ಏನು ತಟ್ಟೆಕೆರೆ ಗ್ರಾಮದಲ್ಲಿ ಹೊಸಕೋಟೆ ಒಂದು ಊರಿನಲ್ಲಿ ನಾನು ಏನೋ ಒಂದು ಶಾಲೆ ನಡೆಸ್ತಾ ಇದ್ದೀನಿ, ಮಾರುತಿ ಪ್ರೌಢಶಾಲೆ, LKG, UKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ 5ನೇ ತರಗತಿಯವರೆಗೆ, ಮತ್ತು ನಂತರ 8, 9, 10 ಈ ಒಂದು ಸ್ಕೂಲ್ನಲ್ಲಿ ನಡೀತಾ ಇರುವಂಥ ಈ ಕಾರ್ಯಕ್ರಮಗಳ ಬಗ್ಗೆ ಅವರಿಗೆ ವಿವರಣೆ ಕೊಟ್ಟೆ. ಇದು ಬಡ ಮಕ್ಕಳಿಗೋಸ್ಕರನೇ ಶಾಲೆ ತೆರೆದಿರುವಂಥ ಒಂದು ಶಾಲೆ ಆಗಿರೋದ್ರಿಂದ ಬಹಳಷ್ಟು ಕೂಡ ಸಮಸ್ಯೆಗಳಿದ್ದು ಇಲ್ಲಿ ಜಮೀನು ವಿಚಾರಗಳಿರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಇರುವಾಗ ಭಾಳಷ್ಟು ಕೂಡ ಸಮಸ್ಯೆಗಳಿದ್ದು, ಈ ವಿಚಾರಗಳನ್ನೆಲ್ಲ ಅವ್ರ ಗಮನಕ್ಕೆ ತಂದಾಗ ನಮ್ಮ ನಾಗರಾಜ ಭಂಡಾರಿಯವರು ಕೂಡ ಭಾಳ ಪ್ರೀತಿಯಿಂದ, ಹೆಮ್ಮೆಯಿಂದ ನಾನು ಬರ್ತೀನಿ, ನಾನು ಬಂದಾಗ ಏನಿದೆ ನೋಡೋಣ. ನಾನು ಹೇಳಿದೆ, ಈ ರೀತಿ ಮಕ್ಕಳಿಗೂ ಕೂಡ ಬಟ್ಟೆಗಳನ್ನು ಕೂಡ ವಿತರಣೆ ಮಾಡೋಕ್ಕಾಗ್ತಾಯಿಲ್ಲ, ಭಾಳಷ್ಟು ಕೂಡ ಎಲ್ಲ ಬಡ ಮಕ್ಕಳಿರೋದ್ರಿಂದ ಇದ್ರ ಬಗ್ಗೆ ಕೂಡ ನಾನು ಸಾಕಷ್ಟು ಕೂಡ ದಾನಿಗಳಿಗೆ ಹೇಳಿದೆ. ಹಾಗಾಗಿ ನೀವು ನಿಜ ಹೇಳಬೇಕು ಅಂದರೆ, ಹಲವಾರು ಶ್ರೀಮಂತಗಳನ್ನು ನೋಡಿದ್ದೀನಿ, ಕೋಟಿ ಇರುವಂಥ ಶ್ರೀಮಂತಗಳು ನೋಡಿದ್ದೀನಿ. ಅದರಲ್ಲೂ ನಿಮ್ಮಂಥ ದಾನಿಗಳು ನಮಗೆ ಸಿಕ್ಕಿರೋದೇ ನಮ್ಮ ಭಾಗ್ಯ, ಪುಣ್ಯ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಜವಾಗಲೂ ನಾನು ಆಭಾರಿಯಾಗಿದ್ದೀನಿ ನಿಮಗೆ, ನಿಮ್ಮ ಕುಟುಂಬಕ್ಕೆ. ಏನು ನಾಗರಾಜ್ ಅವರು ಮತ್ತು ಅವ್ರ ಮಗ ಸುನಿಲ್ ಕುಮಾರ್, ನಿಮ್ಮ ಕುಟುಂಬದವರು ಎಲ್ಲರೂ ಕೂಡ ಇವತ್ತು ಬಂದು ಈ ಭಾಗ್ಯ ತಂದು ಕೊಟ್ಟಿದ್ದಾರೆ ಅಂತಂದರೆ, ನೀವು ಬಂದಿರೋದೇ ಒಂದು ದೊಡ್ಡ ಭಾಗ್ಯ. ಹೀಗಾಗಿ ನಿಮ್ಮ ಮುಖಾಂತರ ಈ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ಬಟ್ಟೆ ವಿತರಣೆ ಕೊಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ಹೀಗಾಗಿ ನಿಮ್ಮ ಕುಟುಂಬದವರಿಗೆ, ನಿಮಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರ್ತಾ, ಮುಂದೆ ಒಂದು ಕಾರ್ಯಕ್ರಮ ಇದೆ, ದಯಮಾಡಿ ತಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ನಿಮಗೆ ವಿನಂತಿ ಮಾಡ್ತಾ, ಈ ಸಂದರ್ಭದಲ್ಲಿ ನಾನು ಕೂಡ ಈ ನಮ್ಮ ಮಿತ್ರ ಸಂಪಾದಕರಾದಂತಹ ಏನು ಲೋಕೇಶ್ ಬಾಬು ಅವ್ರಿಗೂ ಕೂಡ ಕೇಳಿದೆ, ಈ ಥರ ನಾವು ಪುಸ್ತಕ ಬಿಡುಗಡೆ ಮಾಡ್ತಾಯಿದ್ದೀವಿ, ಬುಕ್ಸ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದೆ, ಅದು ಅಶೋಕ್ ಕುಮಾರ್ ಅವರು ಕೊಟ್ಟಿದ್ದಾರೆ. ಹೀಗಾಗಿ ಅವರು ಬರ್ತಾ ಇಲ್ಲ, ಮನೇಲಿ ಏನೋ ಒಂದು ಪೂಜಾ ಕಾರ್ಯಕ್ರಮ ಇರೋದ್ರಿಂದ, ಹಾಗಾಗಿ ಬನ್ನಿ ಅಂತ ಹೇಳಿದ್ದೆ. ನಿಜವಾಗಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಿತ್ರ ಸಂಪಾದಕರಾದಂತಹ ಲೋಕೇಶ್ ಬಾಬು ಅವರು ಕೂಡ ಬಂದು ಈ ಕಾರ್ಯಕ್ರಮನ ಕೂಡ ನಡೆಸ್ಕೊಟ್ಟು ಚಿತ್ರೀಕರಣ ಮಾಡಿ ಎಲ್ರಿಗೂ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಮತ್ತೊಮ್ಮೆ ನಾಗರಾಜ್ ಭಂಡಾರಿ ಅವರಿಗೆ, ಸುನಿಲ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಹೇಳ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಅವರಿಗೆ ಕೈ ಜೋಡಿಸ್ತಾರೆ. ಇತರೆ ಎಲ್ಲ ಕಾರ್ಯಕ್ರಮದಲ್ಲೂ ಸಹ ಅವರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಮತ್ತು ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ನಮಗೆ ಯಶಸ್ವಿಗೊಳಿಸಲು ಅವರು ಸಹ ಸಹಕಾರ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳಿಗೆ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಬಂದಿದ್ದಾರೆ, ನಾಗಣ್ಣ ಅಂತ. ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಹೇಳಿದ್ರೆ ಸಾಕು, ಕಾರ್ಯಕ್ರಮ ಹಮ್ಮಿಕೊಳ್ಳಿ ಮಾಸ್ಟ್ರೆ. ನಾವು ಕಾರ್ಯಕ್ರಮ ಹಮ್ಮಿಕೊಳ್ಳುವುದರ ಮೂಲಕ
ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸುವ ಮತ್ತು ಆ ಕಾರ್ಯಕ್ರಮವನ್ನು ಮಕ್ಕಳಿಗೆ ಅನುಕೂಲ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನಾವು ಸಹಕಾರ ನೀಡ್ತೀವಿ. ಇದೊಂದೇ ಅಂತಲ್ಲ, ಅವರು ಉದಾಹರಣೆಗೆ SLCಲಿ ಹೈಯೆಸ್ಟ್ ಮಾರ್ಕ್ಸ್ ತಕ್ಕಂಥ ಮಕ್ಕಳಿಗೆ ಪ್ರತಿ ಮಕ್ಕಳಿಗೆ 1000 ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ. ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸು ಅಂತೇಳಿ ಅವ್ರಿಗೆ ಇದೇ ರೀತಿಯಲ್ಲಿ ದೇವರು ನಮಗೆ ಯಶಸ್ವಿಯನ್ನು ಕೋರ್ತಾ ಅವ್ರಿಗೂ ಸಹ ಆಯುರಾರೋಗ್ಯ ಐಶ್ವರ್ಯ ನೀಡಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ಪುಟ್ಟಣ್ಣವರು ಈ ಒಂದು ಸಭೆಯಲ್ಲಿ ಹಾಜರಾಗಿದ್ದಾರೆ. ಅವರು LKG UKG ಮಕ್ಕಳನ್ನ ನಮಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಇಷ್ಟೆಲ್ಲ ಸ್ಟ್ರೆಂತ್ ಬರಬೇಕು ಅಂತ ಅಂದರೆ ಅವರೇ ಮೂಲ ಪುರುಷರಾಗಿದ್ದಾರೆ. ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಕೈ ಜೋಡಿಸ್ತಾ ಇರ್ತಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಲಕ್ಷ್ಮೀಕಾಂತ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮ ನಮಗೆ ನಿರೂಪಣೆ ಆಗಬೇಕು, ಸೇರ್ಕೋಬೇಕು ಅಂತ ಅಂದ್ರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಈ ಸಭೆಗೆ ಹಾಜರಾಗಿದ್ದಾರೆ. ಅವರು ಈಗಾಗಲೇ ತಮಗೆ ಗೊತ್ತು, ಬಟ್ಟೆಯನ್ನು ದಾನವಾಗಿ ನೀಡ್ತಾ ಇದ್ದಾರೆ. LKG UKG ಇಂದ 10ನೇ ತರಗತಿ ಮಕ್ಕಳಿಗೂ ಸಹ ದಾನವಾಗಿ ಬಟ್ಟೆಯನ್ನು ನೀಡಿ ಒಂದು ನಿಮ್ಮ ವಿದ್ಯಾರ್ಜನೆಗೆ ಯಶಸ್ವಿಯನ್ನು ಕೋರಲಿಕ್ಕೆ ಬಂದಿದ್ದಾರೆ. ಅವರು ನಾಗರಾಜ್ ಭಂಡಾರಿ, ರಿಲಯನ್ಸ್ ಗಾರ್ಮೆಂಟ್ಸ್ ಇಂದ ಬೆಂಗಳೂರು. ಇವರು ನಮ್ಮ ಶಾಲೆಗೆ ಬಂದು ಮಕ್ಕಳಿಗೆ ನಾನು ಬಟ್ಟೆಯನ್ನು ನಾವು ಕೊಡ್ತೀವಿ, ಮಕ್ಕಳು ವಿದ್ಯಾರ್ಜನೆ ಮಾಡಲಿ ಅಂತ, ಒಳ್ಳೇದಾಗಲಿ ಅಂತೇಳಿ ಯಶಸ್ವಿಯನ್ನು ಕೋರ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ನನ್ನ ವೈಯಕ್ತಿಕವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಸಭೆಗೆ. ಹಾಗೆ ಅವರ ಮಗನಾದಂತಹ ಸುನಿಲ್ ಕುಮಾರ್ ಬಂಡ್ಯಾರೆ ಅವರು ಸಹ ಹಾಜರಾಗಿದ್ದಾರೆ. ಅವರು ರಿಲಯನ್ಸ್ ಗಾರ್ಮೆಂಟ್ಸ್ಗೆ ಅವರು ಸಹ ಒನ್ ಆಫ್ ದಿ ಮೆಂಬರು. ಅವ್ರಿಗೂ ಸಹ ಈ ಸಭೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಸಭೆಗೆ ವಿರೂಪಾಕ್ಷ ಸೂಪರ್ವೈಸರು, ಅವರು ರಿಲಯನ್ಸ್ ಭಂಡಾರಿ, ಅವರು ಸಹ ಈ ಸಭೆಗೆ ಹಾಜರಾಗಿದ್ದಾರೆ. ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಈ ಸಭೆಗೆ ರಾಜು ಅವರು ನಿಮ್ಗೆ ಟೈಲರ್ ಆಗಿ ಬಟ್ಟೆಯನ್ನು ಹೊಲ್ಕೊಳ್ಳಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಮಾದೇವಣ್ಣವರು ತಮ್ಮ ಕೃಷ್ಣ ಅವರು ಸಹ ಈ ಸಭೆಗೆ ಹಾಜರಾಗಿ ನಿಮಗೆ ಸಪೋರ್ಟ್ ಆಗಿ ಬಟ್ಟೆಯನ್ನು ಹೇಳಲಿಕ್ಕೆ ಮತ್ತು ಇಲ್ಲಿ ಇವ್ರ ಜೊತೆಲೂ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಶಿಕ್ಷಕ ಸಂಘ ಹಾಗೂ ನೌಕರ ವರ್ಗದವರು ಶಿಕ್ಷಕ ವರ್ಗ ಹಾಗೂ ನಮ್ಮ ನೌಕರ ವೃಂದವರು, ಹಾಗೆ LKG UKG ಮೇಡಮ್ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಅಡುಗೆ ಸಿಬ್ಬಂದಿ ಇದ್ದಾರೆ. ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನೀವು ಎಲ್ಲ ಫೋಟೋ ಹೊಡ್ಕೊಂಡು ಮತ್ತು ಇತರೆ ನಮ್ಮ ದಾನಿಗಳು ಕೊಟ್ಟರು ಅಂತ ಹೇಳಲಿಕ್ಕೆ ಮಾಧ್ಯಮ ವರ್ಗದವರು ಸಹ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತವನ್ನು ಕೋರ್ತಾ ಅವ್ರಿಗೂ ಕೂಡ ಸ್ವಾಗತ, ಪುಟ್ಟೇಗೌಡರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಮತ್ತು ಮಾಧ್ಯಮದ ಸ್ನೇಹಿತರಾದ ಮಿತ್ರ ಏನು ಸಂಚಿಕೆಯ ಮಾಲೀಕರು ಆದಂಥ ಲೋಕೇಶ್ ಬಾಬು ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಈಗ ಬುಕ್ಸು ವಿತರಣೆ ಕೂಡ ಮಾಡಬೇಕು ಅಂತ ನಾನು, ಯಾಕಂತಂದರೆ ನಮ್ಮ ಅಶೋಕ್ ಕುಮಾರ್ ಅವರು ಕೂಡ ನಾವು ಎಲ್ಲರೂ ಹೋಗಿ ಕೇಳ್ಕೊಂಡಾಗ ಅವರು 65,000 ರೂಪಾಯಿಗಳ ಒಂದು ಹಣವನ್ನು ಕೊಟ್ಟು ಈ ಒಂದು ಬುಕ್ಸ್ಗಳನ್ನು ಕೂಡ ಖರೀದಿ ಮಾಡಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಭಾಳ ಸಂತೋಷ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಮತ್ತು ಇವತ್ತು ಬರೋದಕ್ಕೆ ಅವ್ರ ಮನೇಲಿ ಒಂದು ಪೂಜೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ರು, ಬರೋಕ್ಕಾಗಲಿಲ್ಲ. ಹೀಗಾಗಿ ನಮ್ಮ ರಿಲಯನ್ಸ್ ಏನು ಒಂದು ಸಂಸ್ಥೆ ಇದೆ, ಇಂಡಸ್ಟ್ರಿ ಇದೆ, ಅದರ ಮಾಲೀಕರು ಆದಂತಹ ನಾಗರಾಜ್ ಅವರು ಕೂಡ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಯಾಕಂತಂದರೆ ನಾವು ಕೂಡ ಅವ್ರನ್ನ ಹೋಗಿ ಕೇಳಿಕೊಂಡಾಗ ಈ ನಮ್ಮ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಾರೆ. ಇನ್ನೂ ವಿಚಾರಗಳನ್ನು ಕೂಡ ನಾನು ಮಾತನಾಡ್ತೀನಿ. ಏನಪ್ಪ ಅಂತಂದರೆ, ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಕೂಡ
ಈ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ನಾಗಣ್ಣ ಅವರೇ, ಹಾಗೂ ಕಾರ್ಯದರ್ಶಿಯವರಾದ ದೇವರಾಜಣ್ಣ ಅವರೇ, ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರಾದಂತಹ ನಮ್ಮ ಪುಟ್ಟೇಗೌಡ್ರೆ, ಹಾಗೂ ಮುಖ್ಯ ಶಿಕ್ಷಕರಾದ ಲಕ್ಷ್ಮೀಕಾಂತ್ರವರೇ, ಹಾಗೂ ನಮ್ಮ ಇತರ ಎಲ್ಲ ನಿರ್ದೇಶಕ ಬಂಧುಗಳೇ, ಹಾಗೂ ಮುಖ್ಯವಾಗಿ ಕೆ ನಾಗರಾಜರವರೇ, ನಮ್ಮ ರಿಲಯನ್ಸ್ ಇಂಡಸ್ಟ್ರಿನ ಮಾಲೀಕರು, ಮತ್ತು ಮುಖ್ಯವಾಗಿ ಸುನೀಲ್ ಕುಮಾರ್ ಭಂಡಾರಿ, ಇವರು ಕೂಡ ಆ ಸಂಸ್ಥೆಯ ಮುಖ್ಯಸ್ಥರಾಗಿರೋದ್ರಿಂದ ಇವ್ರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ, ಮತ್ತು ಮುಖ್ಯವಾಗಿ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರು, ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳಿಗೆಲ್ಲರಿಗೂ ಕೂಡ ನಾನು ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಾನು ಕೂಡ ಬಹಳ ದಿನಗಳಿಂದ ಕೂಡ ನಾಗರಾಜ್ ಅವರಿಗೆ ಕೇಳ್ಕೊಳ್ತಾ ಇದ್ದೆ. ನಾನು ಏನಂತಂದರೆ, ನಮ್ಮ ರಾಮಯ್ಯ ಅಮ್ಮ ಅವರ ಹತ್ರ ಒಂದು ವಿನಂತಿ ಮಾಡಿದ್ದೆ, ಈ ರೀತಿ ಒಂದು ಶಾಲೆ ನಡೆಸ್ತಾ ಇದ್ದೀವಿ, ದಯಮಾಡಿ ತಾವು ಕೂಡ ಈ ಶಾಲೆಗೆ ಒಮ್ಮೆ ಭೇಟಿ ಕೊಡಬೇಕು ಅಂತ ನಾನು ರಾಮಯ್ಯ ಅಮ್ಮ ಅವರಲ್ಲಿ ಕೂಡ ನಾನು ಕೇಳಿಕೊಂಡೆ. ಈಗ ಸುಮಾರು ಒಂದು ತಿಂಗಳ ಹಿಂದೆ ರಾಮಯ್ಯನವರು ಕೂಡ ಭೇಟಿ ಕೊಟ್ಟು ಕೆಲವು ವಿಚಾರಗಳನ್ನು ಕೂಡ ಪಡ್ಕೊಂಡ್ರು, ಮತ್ತು ಅವರು ಕೂಡ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿಗಳನ್ನು ಕೂಡ ಹಾಗೇನು ಶೌಚಾಲಯಕ್ಕೆ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಅವರು ಕೂಡ 1 ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ. ಹೀಗಾಗಿ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ, ಖಂಡಿತ ಕೂಡ ಅವರು ಕೊಡ್ತಾರೆ ಅನ್ನೋ ಒಂದು ಭರವಸೆ ನೀಡಿದ್ದಾರೆ, ಖಂಡಿತ ಕೊಡ್ತಾರೆ. ಇಲ್ಲಿ ಮುಖ್ಯವಾದ ವಿಚಾರ ಏನಪ್ಪ ಅಂತಂದರೆ, ಈ ಸಂಸ್ಥೆ ಪ್ರಾರಂಭವಾಗಿ 54 ವರ್ಷಗಳಾಯಿತು. ಶ್ರೀಮಾನ್ ದೇವರಾಜ ಅರಸರವರು, ಯಾಕಂದರೆ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸರವರು, ಮತ್ತು ನಾಗರಾಜ್ ಶೆಟ್ಟರು, ನಮ್ಮ ತಂದೆ HP ಯಲ್ಲಪ್ಪನವರು, ಮತ್ತು ಶ್ರೀನಿವಾಸ್ ಗೌಡರು, ಮುದ್ಬಸಪ್ಪನವರು, ಹೀಗೆ ಹಲವಾರು ಹಿರಿಯರು ಕೂಡ ಈ ಸಂಸ್ಥೆನ ಕಟ್ಟಿ ಬೆಳೆಸಿದ್ರು. ಇದೇನಾಗಿದೆ ಅಂತಂದರೆ, ಮಕ್ಕಳ ಗಲಾಟೆ ಮಾಡಬಾರ್ದಪ್ಪ, ಮಕ್ಕಳ ದಯವಿಟ್ಟು ಮಕ್ಕಳು ಎಲ್ಲರೂ ಶಾಂತವಾಗಿ ಕೇಳಬೇಕು, ಗಲಾಟೆ ಮಾಡಬಾರ್ದು. ಇದು ಹಿಂದೆ ಏನಾಗಿತ್ತು ಅಂತಂದರೆ, ಈ ಜಮೀನು ಸುಮಾರು ಒಂದು 4-4.5 ಎಕರೆ ಜಮೀನನ್ನು ಕೂಡ ಹಿಂದೆ ಇದ್ದ ಒಂದು ಸಂಸ್ಥೆಯವರು ಕೂಡ ಹಾಗೆ ಕೆಲವರು ಹೇಳಿದ್ರಂತೆ, ಇಲ್ಲಿ ಕಟ್ಟಿ ಪರವಾಲ ಜಾಗ ಇದೆ, ಸೂಕ್ತವಾಗಿದೆ ಅಂತ ಹೇಳಿ ಕಟ್ಟಿದ್ರು. ಈಗ ಒಂದು 10 ವರ್ಷಗಳ ಹಿಂದೆ ಇದರ ಮಾಲೀಕರು ಬಂದು, ಇಲ್ಲ ಇದು ನಮಗೆ ಬಿಟ್ಕೊಡ್ಬೇಕು, ಇದು ನಮಗೆ ಹೇಳದೆ ಮಾಡದೆ ನಮ್ಮ ಜಾಗದಲ್ಲಿ ಕಟ್ಕೊಂಡಿದ್ದೀರಾ, ಇದು ನಮ್ಗೆ ಬಿಟ್ಕೊಡ್ಬೇಕು ಅಂತ. ಆಮೇಲೆ ಕೋರ್ಟ್ಗೂ ಹೋದ್ರು, ಕೋರ್ಟ್ನಲ್ಲೂ ಕೂಡ ಒಂದು ತೀರ್ಮಾನ ಆಯಿತು, ರಾಜಿಯಾಗಿ ನಾವು 10 ಲಕ್ಷ ರೂಪಾಯಿಗಳನ್ನ ಮಾಲೀಕರಿಗೆ ದುಡ್ಡು ಕೊಟ್ಟು ಮಿಕ್ಕಿ ಜಾಗನ ಅವ್ರಿಗೆ ಬಿಟ್ಕೊಟ್ಟು, ಈ ಜಾಗನ ನಾವು ಏನು ಕಟ್ಟಡ ಕಟ್ಟಿದ್ದು ಈ ಜಾಗನ ನಾವು ಉಳಿಸ್ಕೊಂಡು, ಹೀಗಾಗಿ ಸುಮಾರು 10 ಲಕ್ಷ, ಇನ್ನು ಬೇರೆ ಎಲ್ಲ ಒಟ್ಟು 15 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಈ ಜಮೀನನ್ನು ಕೂಡ ನಾವು ಇದನ್ನು ಪಡ್ಕೊಂಡಿದ್ದೀವಿ. ಹೀಗಾಗಿ ಈಗ ನಮ್ಗೆ RTC ಇದೆ, ಮಾಲೀಕತ್ವ ಇದೆ, ಎಲ್ಲನೂ ಕೂಡ ಇದೆ. ಹಿಂದೆ ಏನಾಗಿತ್ತು ಅಂತಂದರೆ, ವ್ಯತ್ಯಾಸಗಳಾಗಿ ನಮಗೂ ಮಾಲೀಕರಿಗೂ ಕೂಡ ವ್ಯತ್ಯಾಸಗಳಾಗಿ ಅವ್ರು ಸರ್ಕಾರಕ್ಕೆ ಬರೆದಿದ್ರು, ಇದನ್ನು ಮುಚ್ಚಿಬಿಡಿ, ಈ ಜಾಗ ನಮ್ಮದು, ಈ ಜಾಗದಲ್ಲಿ ಅವ್ರು ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ, ಶಾಲೆ ನಡೆಸ್ತಾ ಇದ್ದಾರೆ, ಇದನ್ನು ಮುಚ್ಚಿಬಿಡಿ ಅಂತ ಸರ್ಕಾರಕ್ಕೂ ಬರೆದ್ರು. ಸರ್ಕಾರದವರು ಕೂಡ ನೋಟಿಸ್ ಕೊಟ್ಟರು, ನಮಗೆ ಕೇಸು ಹಾಕಿದ್ರು. ಇದ್ರ ಅಳತೆ ತಗೊಳ್ಬೇಕು, ಮಕ್ಕಳೆಲ್ಲ ಒಂದು ಅಳತೆ ತಗೊಳ್ಬೇಕು, ಆ ಮೆಜರ್ಮೆಂಟ್ ತಗೊಂಡು ಇದನ್ನ ಸ್ವಾತಂತ್ರ್ಯ ದಿನಾಚರಣೆ ದಿವಸನೇ ಅದನ್ನ ಮಕ್ಕಳೆಲ್ಲ ಹಾಕೊಳ್ಬೇಕು ಅನ್ನೋ ಒಂದು ಇಚ್ಛೆ ಅವ್ರಿಗೆ ಇರೋದ್ರಿಂದ ಇವತ್ತು ಬಂದಿದ್ದಾರೆ. ಹೀಗಾಗಿ ಬಹಳ ಸಂತೋಷ ಆಗ್ತಾ ಇದೆ, ಯಾಕಂದ್ರೆ ದಾನಿಗಳು ಸಿಗದೇ ಕಷ್ಟ. ಹೀಗಾಗಿ ನಿಜವಾಗ್ಲೂ ನಮ್ಮ ಸಂಸ್ಥೆ ಬಗ್ಗೆ ಬಹಳ ಅಭಿಮಾನದಿಂದ ಇಲ್ಲ ಇದನ್ನು ಮಾಡಿಕೊಡ್ತೀನಿ ಅನ್ನೋ ಒಂದು ಮಾತಿನಲ್ಲಿ ಅವ್ರು ಹೇಳಿ ಬಂದಿದ್ದಾರೆ. ನಿಜವಾಗ್ಲೂ ನಾಗರಾಜ್ ಅವರು ಮತ್ತು ಏನು ಸುನೀಲ್ ಕುಮಾರ್ ಏನು ತಂದೆ ಮಕ್ಕಳಿದ್ದಾರೆ, ನಿಜವಾಗ್ಲೂ ಭಾಳ ನಾವು ಯಾಕಂದರೆ ಮಾಧ್ಯಮ ಸ್ನೇಹಿತರು ಇದನ್ನು ಬಿಂಬಿಸ್ಬೇಕು. ಯಾಕಂದರೆ ನೀವು ಅವರು ರಿಲಯನ್ಸು ಒಂದು ಬಟ್ಟೆ ಅಂದರೆ ಏನು ಟೈಲರಿಂಗ್ ಇದೆ, ಇವತ್ತು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ, ಸ್ಕೂಲ್ಗಳಿಗೆಲ್ಲ ಕೂಡ ಮಾಡಿಕೊಡ್ತಾ ಇದ್ದಾರೆ. ಈಗ ಒಂದು ದೊಡ್ಡ ಸಂಸ್ಥೆ. ಹೀಗಾಗಿ ಅವರು ಕೂಡ ಇವತ್ತು ನಿಜವಾಗ್ಲೂ ಭಾಳ ಹೆಮ್ಮೆಯಿಂದ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಏನು ಅಶೋಕ್ ಕುಮಾರ್ ಅವರು ಈ ಒಂದು ವಿತರಣೆ ಮಾಡಬೇಕು ಅಂತ ಇದ್ದರು, ಈಗ ಅವ್ರು ಬರೋಕ್ಕಾಗದೇ ಇರೋದ್ರಿಂದ ಈ ಪುಸ್ತಕ ವಿತರಣೆಗೆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಕೂಡ ವಿತರಣೆ ಮಾಡ್ತಾರೆ. ಅವರ ಅಮೃತ ಹಸ್ತದಿಂದ ಇದನ್ನು ವಿತರಣೆ ಮಾಡಿಸ್ಬೇಕು ಅಂತ ಒಂದು ಇಚ್ಛೆ ನಮ್ಮಲ್ಲೂ ಕೂಡ ಪ್ರೀತಿಯಿಂದ ಅಭಿಮಾನದಿಂದ ಅವ್ರು ಕೇಳ್ಕೊಳ್ತೀವಿ, ಇದನ್ನು ಮಾಡಿಕೊಡಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಮುಖ್ಯವಾಗಿ ಅವರು ಕೂಡ ನಮ್ಮ ಈ ಒಂದು ಟ್ರಸ್ಟಿನ ಸದಸ್ಯರಾಗಿ ಎಲ್ಲ ರೀತಿಯಲ್ಲಿ ನಮಗೆ ಕೈ ಜೋಡಿಸ್ಬೇಕು ಅಂತ ನಾನು ಕೂಡ ನಮ್ಮ ಟ್ರಸ್ಟಿಗಳ ಪರವಾಗಿ ನಾನು ಕೂಡ ಅವರಿಗೆ ವಿನಂತಿ ಮಾಡ್ತೀನಿ. ಈ ಶಾಲೆ ಇನ್ನೂ ಅಭಿವೃದ್ಧಿ ಆಗಬೇಕು, ಇಲ್ಲಿ ಒಂದು ಕಾಲೇಜ್ PUC ಕಾಲೇಜ್ ಬರಬೇಕು. ಇದೊಂದು PUC ಕಾಲೇಜ್ ಆದರೆ ಇಲ್ಲಿ ಸುತ್ತಮುತ್ತಲ ಹಳ್ಳಿ ಎಲ್ರಿಗೂ ಅನುಕೂಲ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಕೂಡ ನೀವು ಕೂಡ ಈ ಟ್ರಸ್ಟಿನ ಒಂದು ಸದಸ್ಯರಾಗಿ ಆಯ್ಕೆ ಆದರೆ ದಯಮಾಡಿ ಈ ಒಂದು ಸಂಸ್ಥೆಯಲ್ಲೂ ಕೂಡ ತಾವು ಕೂಡ ಟ್ರಸ್ಟಿಯಾಗಿದ್ದರೆ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ, ಈಗ
ಮುಖ್ಯವಾಗಿ ಏನಪ್ಪ ಅಂತಂದರೆ ಎಲ್ಲ ವಿಚಾರಗಳನ್ನು ಕೂಡ ಅವ್ರ ಗಮನಕ್ಕೆ ತಂದಿದ್ದೀನಿ. ಇವತ್ತು ಏನು ಮಕ್ಕಳಿಗೆ ಒಂದು ಬುಕ್ಸ್ಗಳ ವಿತರಣೆ ಮಾಡಬೇಕು, ನಮ್ಮ ನಾಗರಾಜ್ ಅವರು ಮತ್ತು ಅವ್ರ ಮಗ ಸುನಿಲ್ ಕುಮಾರ್ ಭಂಡಾರಿ ಅವರು ಕೂಡ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ನಾನು ಅವ್ರಲ್ಲಿ ಕೈ ಮುಗಿದ ವಿನಂತಿ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ಮೈಸೂರು ದೇವಸ್ಥಾನ ಇರ್ಬೋದು ಅಥವಾ ಕೆ ನಗರ ಇರ್ಬೋದು, ಯಾವುದೇ ಊರಿಗೆ ಹೋದರೂ ಕೂಡ ಬಹಳಷ್ಟು ಕೂಡ ದಾನಗಳನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಹೀಗೆ ಕೊಡುಗೈದಾನಿ ನಾಗರಾಜ್ ಅವರು ನಮ್ಮ ಒಂದು ಸಮುದಾಯದಲ್ಲಿ ಕೊಡುಗೈದಾನಿ ದಾನಿ ಎಂದು ತಪ್ಪಾಗಲಾರ್ದು. ನಿಜವಾಗ್ಲೂ ಭಾಳ ಹೆಮ್ಮೆ ಆಗುತ್ತೆ. ಅವರು ಇವತ್ತು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ವಿತರಣೆ ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷ. ಅವರಿಗೆ ಏನು ತಾಯಿ ಆ ಚಾಮುಂಡೇಶ್ವರಿ, ನಮ್ಮ ಮಾರುತಿ, ಎಲ್ಲ ಆ ದೇವರುಗಳು ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಅವ್ರ ಕುಟುಂಬಕ್ಕೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಏನು ಇದೆ ಇದಕ್ಕೆ ಉದ್ದೇಶಿಸಿ ನಮ್ಮ ನಾಗರಾಜ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಒಂದೆರಡು ಮಾತು, ಯಾಕೆಂತಂದರೆ ಅವರು ಕೂಡ ಭಾಳಷ್ಟು ಹಿರಿಯರಿದ್ದಾರೆ ಮತ್ತು ಅವರು ಕೂಡ ವಿದ್ಯಾವಂತರು, ಬುದ್ಧಿವಂತರು. ಹೀಗಾಗಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತನಾಡಬೇಕು ಅಂತ ನಾನು ಕೂಡ ನಾಗರಾಜ್ ಅವರಿಗೆ ಮತ್ತು ಸುನಿಲ್ ಕುಮಾರ್ ಅವರಿಗೆ ಕೇಳ್ಕೊಳ್ತೀನಿ. ದಯಮಾಡಿ ತಾವು ಒಂದೆರಡು ಮಾತು. ನಮಸ್ಕಾರ. ಆಗಲೇ ಪರಿಚಯ ಮಾಡಿಕೊಟ್ಟಂಗೆ ನನ್ನ ಹೆಸರು ಸುನಿಲ್ ಅಂತ, ನಮ್ಮ ತಂದೆಯವರು ನಾಗರಾಜ್ ಅಂತ. ನಮ್ಮದು ಬೆಂಗಳೂರಿನಲ್ಲಿ ರಿಲಿಯನ್ಸ್ ಅಂತೇಳಿ ಒಂದು ದೊಡ್ಡ ಗಾರ್ಮೆಂಟ್ಸ್ ಇದೆ. ಇವತ್ತು ನಾವು ಬಂದಿದ್ದ ಉದ್ದೇಶ ಎಲ್ರಿಗೂ ಒಂದು ಮೆಷರ್ಮೆಂಟ್ಸ್ ತೊಗೊಂಡು ಯೂನಿಫಾರ್ಮ್ ಮಾಡಿ ಕೊಡೋಣ, August 15ಗೆ ಎಲ್ಲ ಹಾಕೋಬೇಕು ಅಂತ. ಆಮೇಲೆ ಇಲ್ಲಿ ಬಂದಮೇಲೆ ಗೊತ್ತಾಯಿತು, ನಮ್ಮ ಮಾದೇವ್ ಅಂಕಲ್ ಅವರು ಹೇಳಿದ್ರು ಈ ಥರ, ಅವ್ರ ಹೆಸರು ಅಶೋಕ್ ಕುಮಾರ್ ಅನ್ನೋರು ಒಂದು 65,000 ರೂಪಾಯಿ ಕೊಟ್ಟು ಎಲ್ರಿಗೂ ಬುಕ್ಸ್ ಕೊಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಅವ್ರು ಇದನ್ನು ಕೊಡಬೇಕು, ಅವ್ರೇನೋ ಅವ್ರ ಮನೇಲಿ ಪೂಜೆ ಇದೆ ಅಂತೇಳಿ ಬಂದಿಲ್ಲ, ಹಾಗಾಗಿ ನಮಗೆ ಕೊಡು ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ನಮ್ಮ ಮಾದೇವ್ ಅಂಕಲ್ ಅವರು ನಮಗೆ ಗೊತ್ತಿರೋಂಗೆ ನನಗೀಗ ಒಂದು ತಿಂಗಳಿಂದ ಗೊತ್ತಾಯಿತು. ಇಲ್ಲಿವರೆಗೂ ನನಗೆ ಗೊತ್ತಿರೋದು ದೇವಸ್ಥಾನದಲ್ಲಿ ತುಂಬ ಓಡಾಡ್ತಾರೋ, ತುಂಬ ಕೆಲಸಗಳು ಮಾಡಿದ್ದಾರೆ. ಆದರೆ ಶಾಲೆ ನಡೆಸ್ತಾ ಇದ್ದಾರೆ, ಅದು ಇಷ್ಟು 54 ವರ್ಷದ ಹಳೇದಂತ ಗೊತ್ತಿರಲಿಲ್ಲ. ಇದು ಕೇಳಿದ ಮೇಲೆ ತುಂಬ ಖುಷಿ ಆಯಿತು. ಬಂದು ನೋಡಬೇಕು ಶಾಲೆಗೆ ಹೇಗೆ ನಡೆಸ್ತಾ ಇದ್ದಾರೆ ಏನು ಅಂತೇಳಿ. ಇಲ್ಲೆಲ್ಲ ನೋಡಿದ್ಮೇಲೆ ಇಷ್ಟು ದೊಡ್ಡ ಜಾಗ ಇದೆ, ಬೆಂಗಳೂರಿನಲ್ಲಿ ಈ ಥರ ಎಲ್ಲ ಜಾಗ ಸಿಗಲ್ಲ ನಮಗೆ. ಇಷ್ಟು ದೊಡ್ಡ ಶಾಲೆ ಇಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ, ಇಷ್ಟೊಂದು ಮಕ್ಕಳಿದ್ದಾರೆ ಅಂದರೆ ತುಂಬ ಖುಷಿ ಆಯಿತು. ನೀವೆಲ್ಲ ತುಂಬ ಚೆನ್ನಾಗಿ ಓದಬೇಕು. ಅವರು ತುಂಬ ಕಷ್ಟಪಟ್ಟು ಇದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಅವ್ರು ಹೇಳಿದ್ರು ಏನೇನು ಕಷ್ಟ ಆಯಿತು, ಇಲ್ಲಿ ಜಾಗದ ಬಗ್ಗೆ ಕೋರ್ಟ್ಗೆ ಹೋಗಿ ಇಲ್ಲಿ ಜನರ ಮಧ್ಯೆ ಎಷ್ಟು ಕಷ್ಟ ಆಗಿನೂ ಅವರು ಅದನ್ನೆಲ್ಲ ತಡೆದು ನಿಂತು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅದು ಅವ್ರ ಉದ್ದೇಶ ಅಲ್ಲ, ಅದು ನಿಮ್ಗಳಿಗೆ ಒಳ್ಳೆ ಹತ್ರದಲ್ಲಿ, ಮನೆ ಹತ್ರದಲ್ಲಿ ಒಳ್ಳೆ ಎಜುಕೇಷನ್ ಸಿಕ್ಕಲಿ ಅಂತ. ನೀವೆಲ್ಲ ಹಿಂದೆ ಇರೋಲ್ಲ, ಮುಂದೆ ಇರೋಲ್ಲ, ಚಿಕ್ಕ ಮಕ್ಕಳು ಹಿಂದೆ ಇರೋಲ್ಲ, ದೊಡ್ಡವರಿದ್ದೀರಾ 8, 9, 10th ಅವರೆಲ್ಲ, ನೀವೆಲ್ಲ ಚೆನ್ನಾಗಿ ಓದಬೇಕು. ಓದ್ಬಿಟ್ಟು ನೀವು ಒಬ್ಬರು ಓದಿದ್ರೆ ನಿಮ್ಮ ಮನೆಯಲ್ಲಿ, ಈಗ ಇಲ್ಲಿದ್ದೀರಾ, ನಿಮ್ಮ ಮನೇಲಿ ಅಕ್ಕ, ತಮ್ಮ, ಅಣ್ಣ, ತಂಗಿ ಎಲ್ಲರೂ ಇರ್ತೀರಾ. ನಿಮ್ಮ ಮನೇಲಿ ನೀವು ಒಬ್ಬರು ಓದಿದ್ರೆ ನಿಮ್ಮ ಮನೆ ಫ್ಯಾಮಿಲಿನೇ ಇನ್ನೊಂದು 10 ವರ್ಷ ಆದಮೇಲೆ ಬದಲಾವಣೆ ಆಗುತ್ತೆ. ಒಪ್ತೀರಾ ಇದನ್ನೆಲ್ಲ? ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಓದ್ಬಿಟ್ಟು ಸ್ಕೂಲ್ಗೆ ಇಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಟ್ರಸ್ಟೀಸ್ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒಳ್ಳೆ ಹೆಸರು ತಂದ್ಕೊಡಿ. ಈ ಸ್ಕೂಲಿಂದ ಒಂದು ಒಳ್ಳೆ ರಿಸಲ್ಟ್ ಬಂದರೆ ನಿಮ್ಮ ನೋಡಿ ಸುತ್ತಮುತ್ತ ಇರೋ ಇನ್ನೂ 100 ಜನ ಬಂದು ಇಲ್ಲಿ ಸೇರ್ತಾರೆ. ಆಗ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ನೀವು ಇಲ್ಲಿ ಏನೂ ಗೊತ್ತಿಲ್ದಿರ ಇಲ್ಲಿ ಬಂದು ಸೇರ್ಕೊಂಡಿದ್ದೀರಾ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಗೇನು ಗೊತ್ತಿರಲಿಲ್ಲ, ಈ ಥರ ಇದ್ರಿ, ಬಂದು ಇಲ್ಲಿ ಸೇರ್ಕೊಂಡಿದ್ದೀರಾ. ಇಲ್ಲಿಂದ ಆಚೆ ಹೋಗೋ ಟೈಮ್ಗೆ ಒಳ್ಳೆ ಎಜುಕೇಷನ್ ತೊಗೊಂಡು ಒಳ್ಳೆ ರಿಸಲ್ಟ್ ತೊಗೊಂಡು ಚೆನ್ನಾಗಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು. ಆಮೇಲೆ ನಾನು ಹೇಳೋದೊಂದು ಸುಮ್ಮನೆ ಓದೋದಲ್ಲ, ಏನಾದರೂ ಒಂದು ಗುರಿ ಇಟ್ಕೊಂಡು ಓದಿ. ಮನುಷ್ಯ ಗುರಿ ಇದ್ದರೆ, ಅದಕ್ಕೊಂದು ವಿವೇಕಾನಂದ ಅವರು ಹೇಳಿದ್ದಾರೆ, ಗುರಿ ಇರಬೇಕು. ಎಲ್ಲರೂ ಏನಾದ್ರು ಒಂದು ಗುರಿ ಇಟ್ಕೊಂಡು ಅದ್ರ ಪ್ರಕಾರ ಓದಿ ಕಷ್ಟಪಡಿ.
ಆತ್ಮೀಯ ಮಕ್ಕಳೇ, ಶಾಲೆಯ ಎಲ್ಲ ಟ್ರಸ್ಟಿಗಳೇ ಹಾಗೂ ಮುಖ್ಯ ಶಿಕ್ಷಕರೇ, ಇವತ್ತು ಬೆಂಗಳೂರಿನ ರಿಲಯನ್ಸ್ ಏನು ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಯ ಮಾಲೀಕರು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಕೈ ಜೋಡಿಸಿದ್ದಾರೆ. ಈ ಬಹಳ ಸಂತೋಷ ಆಗ್ತಾ ಇದೆ. ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಹೇಳ್ತಾ, ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ದಯವಿಟ್ಟು ಅವ್ರು ಸ್ವೀಕರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.